ಈಗ ನೋಡಿ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಶುಂಠಿ ಹಾಕಿದ್ದೀನಿ. ಪ್ರತಿಯೊಂದೂ ಹುರ್ಕೊಂಡ್ರೆ ಈ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಣ್ಣೆ ಹಾಕಬೇಡಿ, ಹಾಗೇ ಮಾಡಿ ಚೆನ್ನಾಗಿರುತ್ತೆ. ಬೇಕಿದ್ದಲ್ಲಿ ನೀವು ಹಾಕ್ಕೊಳ್ಳಿ, ಆದರೆ ಎಣ್ಣೆ ಹಾಕ್ತೆ ಮಾಡಿದರೆ ಸೂಪರಾಗಿರುತ್ತೆ. ಚಕ್ಕೆ ಲವಂಗ ಸೇರಿಸ್ತಾ ಇದ್ದೀನಿ. 2 ಇಂಚಷ್ಟು ಚಕ್ಕೆ, ಒಂದು 7 ಲವಂಗಗಳು ಸೇರಿಸ್ತಾ ಇದ್ದೀನಿ. ನಂತರ ಒಂದು ದಪ್ಪ ಗಾತ್ರದ್ದು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಒಂದು ದಪ್ಪದು ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸ್ತಾ ಇದ್ದೀನಿ. ದಪ್ಪ ಗಾತ್ರದ್ದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಾನು 1 ಸ್ಪೂನು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಖಾರ ಬೇಕೋ ಅಷ್ಟನ್ನು ಸೇರಿಸಿ. ನಾವು 1 ಸ್ಪೂನ್ ಬೇಕು, ಹಂಗಾಗಿ ಸೇರಿಸ್ತಾ ಇದ್ದೀನಿ. ಮತ್ತು 1/4 ಹೋಳಷ್ಟು ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಹುರ್ಕೋತಾ ಇದ್ದೀನಿ. ಇವಾಗ ಅರ್ಧ ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನು ಕಡಲೆ ಸೇರಿಸ್ತಾ ಇದ್ದೀನಿ. ಕಡಲೆ ಬೇಕಿದ್ದಲ್ಲಿ ಹಾಕಿ, ಇಲ್ಲ ಅಂದರೆ ಬೇಡ. ಅದು ಕಡಲೆ ಸೇರಿಸೋದ್ರಿಂದ ಖಾರ ಎಲ್ಲ ಚೆನ್ನಾಗಿ ಆ ಚಿಕನ್ಗೆ ಹಾಗೆಯೇ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಎಷ್ಟು ಅಂದರೆ ಒಂದು ಅವರೆಕಾಳಿಗಿಂತ ಸ್ವಲ್ಪ ದಪ್ಪ ಸಾಕು, ಅಷ್ಟೇ. ಇವಾಗ ಇದು ರೆಡಿ ಆಯಿತು. ಆಫ್ ಮಾಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ತೀನಿ. ಇವಾಗ ನೋಡಿ, ಲಾಸ್ಟಲ್ಲಿ ಆ ಬಿಸಿ ಇರೋದಕ್ಕೆ ನಾನು ಅರ್ಧ ಸ್ಪೂನು ಸೋಂಪನ್ನು ಸೇರಿಸ್ತಾ ಇದ್ದೀನಿ. ಆ ಬಿಸಿನಲ್ಲೇ ಅದು ಆಗುತ್ತೆ, ಇಲ್ಲಾಂದರೆ ಜೀರಿಗೆ ಅದು ಎರಡೂ ಸಹ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ತೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ತೀನಿ. ನೋಡಿ, ಇವಾಗ ರೆಡಿ ಆಯಿತು. ಸೂಪರಾಗಿರುವಂತಹ ಮಸಾಲೆ ರೆಡಿ ಆಯಿತು. ಇವಾಗ ನೋಡಿ ಫ್ರೆಂಡ್ಸ್, ಅದೇ ಹುರ್ಕೊಂಡಿರೋ ಪಾತ್ರೆಗೇ ಸ್ಟವ್ ಹಚ್ಚಿ ಮತ್ತೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಒಂದು ಸ್ವಲ್ಪ ಹಾಕಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಪಾತ್ರೆಗೆ ಹಾಕಿದ ತಕ್ಷಣ ಅದು ಕಚ್ಕೊಬಿಡುತ್ತೆ. ಅದಕ್ಕೋಸ್ಕರ
ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ, ಹಚ್ಕೊಂಡಿರೋ ದಪ್ಪ ಮೆಣಸಿನ್ಕಾಯಿ, ಇವಾಗ ನಾನು ಇದಕ್ಕೆ ಚಿಕನ್ ಸೇರಿಸ್ತಾ ಇದ್ದೀನಿ. ನಂತರ ಕರಿಬೇವು ಸೊಪ್ಪು, ಉಪ್ಪು ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಮುಚ್ಚುತ್ತೇನೆ. ಇದರಲ್ಲಿರೋ ನೀರೆಲ್ಲ ಸುಂಡೋಗಿಬಿಡ್ಬೇಕು. ನಂತರ ನಾನು ಇದಕ್ಕೆ ಮಸಾಲೆಯನ್ನು ಮಿಕ್ಸ್ ಮಾಡ್ತೀನಿ. ನಾನು ಇವಾಗ ಇದನ್ನ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಬೇಕು, ಅದಕ್ಕೋಸ್ಕರ ಮತ್ತು ನೀರು ಸುಂಡೋಗಿಬಿಡ್ಬೇಕು. ಇದನ್ನು ಸಣ್ಣ ಊರಿನಲ್ಲಿ ನಾನು 5 ನಿಮಿಷಗಳು ಬಿಡ್ತೀನಿ. ಇದಕ್ಕೆ ನಾನು ಒಂದು 1/4 ಲೋಟ ವಾಟರ್ ಹಾಕ್ತೀನಿ. 1/4 ಲೋಟ ಸಾಕು. ಇವಾಗ ಇದು ಒಂದು ಚೂರು ನೀರಿಲ್ದಂಗೆ ಡ್ರೈ ಆಗಬೇಕು. ಡ್ರೈ ಆಗಬೇಕು. ಆ ಡ್ರೈ ಆದಮೇಲೆ ನಾನು ಮಸಾಲೆನ ಮಿಕ್ಸ್ ಮಾಡ್ತೀನಿ. ಇದನ್ನು ನಾನು 4 ಮಿನಿಟ್ ಹೀಗೆ ಬಿಡ್ತೀನಿ.
ಇವಾಗ ನಾನು ಖಾರ ಹಾಕಿದ್ದೀನಿ, ಇದನ್ನು ಮಿಕ್ಸ್ ಮಾಡ್ತೀನಿ. ಮೊದಲು ಉಪ್ಪು ಹಾಕಿದ್ದೀನಿ, ಒಂದು ಸ್ವಲ್ಪ ಇವಾಗ ಒಂದು ಚಿಟಿಕೆ ಹಾಕ್ತೀನಿ, ಅದು ಟೇಸ್ಟು ಕರೆಕ್ಟ್ ಆಗೋಕ್ಕೆ. ಇವಾಗ ಇದನ್ನು ಒಂದು 4 ನಿಮಿಷ ಫ್ರೆಂಡ್ಸ್ ತೀರ ಸಣ್ಣ ಉರಿನಲ್ಲಿ ಬಿಟ್ಬಿಡ್ತೀನಿ. ನಾನು ಒಂದು 3 ಮೆಣಸಿನಕಾಯಿನ ಹಸಿರು ಮೆಣಸಿನಕಾಯಿನ ಸೀಳಿ ಹಾಕಿದ್ದೀನಿ. ಇವಾಗ ಇದನ್ನು ನಾನು ಒಂದು 3 ಮಿನಿಟ್ ಅಷ್ಟೇ ಸಣ್ಣ ಉರಿನಲ್ಲಿ ಮುಚ್ಚಿಬಿಡ್ತೀನಿ. ತೀರ ಸಣ್ಣ ಉರಿ ಮಾಡಿ ಇಟ್ಬಿಡಿ. ಇವಾಗ ರೆಡಿ ಆಯಿತು ಫ್ರೆಂಡ್ಸ್, ಟ್ರೆಡಿಷನಲ್ ಚಿಕನ್ ರೋಸ್ಟ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇವಾಗ ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹಳ್ಳಿನಲ್ಲಿ ಮಾಡುವಂತಹ ಇದು ಡ್ರೈ ರೋಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವು ಮಾಡಿ ಹೇಳ್ತೀರಾ ನೀವು, ಸೂಪರಾಗಿರುತ್ತೆ. ಒಂದು ಪ್ಲೇಟ್ ತಿಂದ್ಬಿಡ್ತೀರ, ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ ಫ್ರೆಂಡ್ಸ್. ಇವಾಗ ಸ್ಟವ್ ಆಫ್ ಮಾಡ್ತೀನಿ, ಮುಗಿಯಿತು ಟ್ರೆಡಿಷನಲ್ ಚಿಕನ್ ಡ್ರೈ ರೋಸ್ಟ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದರಲ್ಲಿರೋ ಮೆಣಸಿನ್ಕಾಯಿಗಳನ್ನಂತೂ ನಂಚ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿ. ನಾವು ಉತ್ತರ ಕರ್ನಾಟಕದವರು ಮೆಣಸಿನ್ಕಾಯಿ ತಿಂದರೆ ಅಯ್ಯೋ ಏನು ಇವ್ರಿಗೆ ಮೆಣಸಿನ್ಕಾಯಿ ತಿಂತಾರೆ ಅಂತೀವಿ ಅಲ್ವಾ. ನೀವು ನೋಡಿ ಇದ್ರೊಳಗೆ ಹಾಕಿರೋ ಮೆಣಸಿನ್ಕಾಯಿನ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಅಷ್ಟು ಸೂಪರು ಆಯ್ತಾ. ನೋಡಿ, ನಾನು ಟ್ರೆಡಿಷನಲ್ ಚಿಕನ್ ರೋಸ್ಟ್ ಮಾಡಿದ್ದೀನಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಹೆಲ್ತಿ ಕೂಡ. ಹಲೋ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಮನೆಯಲ್ಲಿ ಟ್ರೆಡಿಷನಲ್ ಚಿಕನ್ ರೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆ ಮಂದಿಯವರು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಕಡಿಮೆ ಸಾಮಗ್ರಿಗಳಲ್ಲಿ ಕಡಿಮೆ ಸಮಯದಲ್ಲಿ ರುಚಿಕರವಾಗಿ ಮಾಡಿ ತಿನ್ನುವಂತಹ ಆಹಾರ ಇದು, ತುಂಬ ಒಳ್ಳೆಯದು. ಜೊತೆಗೆ ಇದು ಚಳಿಗಾಲಕ್ಕಂತೂ ಒಳ್ಳೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಹಾಗೆ ಎಂಜಾಯ್ ಮಾಡಿ, ಖುಷಿ ಪಡಿ. ಮತ್ತು ಫ್ರೆಂಡ್ಸ್ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರೆಯಬೇಡಿ. ಹಿಂದೆ ಅಳಿಯೋ ಗೊತ್ತನೆ ಅಂದರೆ ಹಿಂಗೆಲ್ಲ ಮಾಡಿಕೊಡೋರು.
ಬಂದಂದ್ರೆ ಸಾಕು. ಅಯ್ಯೋ